ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಮಂಡೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ. ಮಂಡೇ ಎಪಿಸೋಡ್ ಅಂದ್ರೆ ನಮ್ಮೆಲ್ಲರಿಗೂ ಒಂದು ಕ್ಯೂರಿಯಾಸಿಟಿ, ಓಕೆ ನಾಮಿನೇಷನ್ದು ಪ್ರೊಮೋ ಬರುತ್ತೆ, ಇನ್ನೇನೋ ಪ್ರೊಮೋ ಬರುತ್ತೆ. ನಾನು ತುಂಬ ಎಕ್ಸೈಟಿಂದ ಕಾಯ್ತಾ ಇರ್ತೀವಿ ಮಂಡೇ ಪ್ರೊಮೋಗೋಸ್ಕರವಾಗಿ. ಇವತ್ತಿನ ಮಂಡೇ ಪ್ರೊಮೋ ಏನಪ್ಪ ಅಂತಂದರೆ ನಮ್ಮ ಗಿಲ್ಲಿ ನಟ ಮತ್ತು ನಮ್ಮ ಅಶ್ವಿನಿ ಗೌಡ ಅವ್ರದ್ದೇ ಪ್ರೊಮೋ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ನಮ್ಮ ಬಿಗ್ ಬಾಸ್ ಅವರು ಒಂದು ಆಯಿತಾ ಟಾಸ್ಕ್ ಅನ್ನೋದಕ್ಕಿಂತ ಈ ಮನೆಯ ನಿಯಮಗಳನ್ನು ಯಾರು ಮುರಿತಾರೆ ಅವರದ್ದು ಹೆಸರು ಹೇಳಿ ಅಂದಾಗ ರಾಶಿಕಾ ಮತ್ತು ನಮ್ಮ ಯಾರು ಗಿಲ್ಲಿ ನಟ ನಮ್ಮ ಅಶ್ವಿನಿ ಗೌಡ ಅವ್ರ ಹೆಸರು ಹೇಳಿದ್ದಾರೆ. ಅದಕ್ಕೆ ನಮ್ಮ ಗಿಲ್ಲಿ ನಟ ಹೇಳ್ತಾರೆ ಒಂದು ಕಠಿಣವಾದ ಶಿಕ್ಷೆ ಕೊಡಬೇಕು ಅಶ್ವಿನಿ ಗೌಡನಿಗೆ, ಎಲ್ಲ ರೂಲ್ಸ್ ಬ್ರೇಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಗೇಮ್ ಅಂದರೆ ಸೀರಿಯಸ್ ಇಲ್ಲ, ನಾಮಿನೇಷನ್ ಅಂದರೆ ಸೀರಿಯಸ್ ಇಲ್ಲ ಅಂತೇಳಿ ಹೇಳ್ತಾರೆ. ಆಗ ನಮ್ಮ ಅಶ್ವಿನಿ ಗೌಡ ಅವರಿಗೆ ಒಂದು ಬ್ಯಾಚ್ ಕೊಡ್ತಾರೆ, ಒಂದು ಕೊಳ್ಳಿಗೆ ಹಾಕೋಣಕ್ಕೆ. ಅಂದರೆ ಐ ಆಮ್ ಸಾರಿ ಅಂತ ಹೇಳಿ ಪ್ರತಿಯೊಬ್ಬರ ಹತ್ರನೂ ಮೊಳಕಾಲಲ್ಲಿ ಆಯಿತಾ ನಿಂತ್ಕೊಂಡು ಐ ಆಮ್ ಸಾರಿ ಅನ್ನೋದನ್ನು ಎಲ್ಲರ ಹತ್ರನೂ ಹೋಗಿ ಹೇಳಬೇಕು ನೀವು ಅಂತ ಹೇಳ್ತಾರೆ. ಅದನ್ನು ಅಶ್ವಿನಿ ಗೌಡ ಮಾಡ್ತಾ ಇರ್ತಾರೆ. ನಮ್ಮ ಗಿಲ್ಲಿ ನಟ ಗೊತ್ತಲ್ವ, ಉರಿಯೋ ಬೆಂಕಿಗೆ ತುಪ್ಪ ಸುರಿತೀನಿ ಅಂತೇಳಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋಕೆ ಹೋಗಿ ಮತ್ತೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಇಬ್ಬರ ಒಂದು ಫೈಟಿಂಗು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಎರಡು ಥರ ನೋಡ್ತೀನಿ ಸ್ನೇಹಿತರೆ. ನಾನು ಇಷ್ಟು ದಿನ ಬಿಗ್ ಬಾಸ್ ಜರ್ನಿಲಿ ಆಯಿತಾ ನಾನು ನೋಡಿರೋದನ್ನ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಇವ್ರು ಇಬ್ಬರು ಇಲ್ಲ ಅಂತಂದ್ರೂ ಬಿಗ್ ಬಾಸ್ ನಡೆಯಲ್ಲ. ಯಾಕೆ ಅಂತಂದರೆ ಇವರಿಬ್ಬರು ಕಾಂಬಿನೇಷನ್ ಒಂಥರ ಟಾಮ್ ಅಂಡ್ ಜೆರಿ ಕಾಂಬಿನೇಷನ್, ಇದು ಇರಲೇಬೇಕಿದು. ಯಾಕೆ ಅಂದರೆ ನೋಡಿ, ಅಶ್ವಿನಿ ಗೌಡ ಅವರಿಗೆ ಅಷ್ಟು ಸ್ಕ್ರೀನ್ ಸ್ಪೇಸ್ ಕೊಡ್ತಾರೆ ಅಂತಂದರೆ ಬಿಗ್ ಬಾಸ್ ಅವರು ಸುಮ್ಮನೆ ಕೊಡಲ್ಲ, ಸುಮ್ಮನೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಏನು ಅಶ್ವಿನಿ ಗೌಡ ಏನು ಬಿಗ್ ಬಾಸ್ ಮನೆ ನೆಂಟ್ರ ಇಲ್ಲ ಬಿಗ್ ಬಾಸ್ ಮನೆಗೆ ಏನಾದರೂ ಆಗಬೇಕು, ಅಷ್ಟು ಸ್ಕ್ರೀನ್ ಸ್ಪೇಸನ್ನು ಅಶ್ವಿನಿ ಗೌಡ ಅವರಿಗೆ ಕೊಡ್ತಾರೆ ಅಂತಂದರೆ ಮೇನ್ ರೀಸನ್ನು TRP ನೋಡುವಂಥ ಜನ ಹೆಚ್ಚಾಗಿದ್ದಾರೆ. ಸರಿಯಾ? ನಾನು ಆನೆಸ್ಟಾಗಿ ಹೇಳಬೇಕು. ಯಾಕೆ ಅಂತಂದರೆ ಯಾವ ಕಂಟೆಸ್ಟೆಂಟಿಗೂ ಕೂಡ ಈ ಥರ ಒಂದು ಸ್ಕ್ರೀನ್ ಸ್ಪೇಸ್ನ ಕೊಡ್ತಾರೆ ಅಂತಂದರೆ ಸುಮ್ಮನೆ ಕೊಡಲ್ಲ ಬಿಗ್ ಬಾಸು, ಅದಕ್ಕೊಂದು ರೀಸನ್ ಇರುತ್ತೆ. ಅಶ್ವಿನಿ ಗೌಡಗೆ ಇಷ್ಟೆಲ್ಲ ಸ್ಕ್ರೀನ್ ಸ್ಪೇಸ್ ಕೊಡ್ತಾರೆ ಅಂತಂದರೆ ಒಂದೇನು ಗೊತ್ತಾ, ನೀವು ಹೆಂಗೆ ತಿಳ್ಕೊಂತೀರೋ ಏನೋ ನನಗೆ ಗೊತ್ತಿಲ್ಲ. ಅಶ್ವಿನಿ ಗೌಡ ಕೆಟ್ಟವಳ ಒಳ್ಳೆಯವಳು, ಆನೆಸ್ಟ್ ಆಗಿದ್ದಾಳೆ, ನಾನಿದೆ ಎಲ್ಲೂ ಸೇಫ್ ಗೇಮ್ ಮಾಡ್ತಾ ಇಲ್ಲ, ಓಪನ್ ಆಗಿ ಗೇಮ್ ಮಾಡ್ತಾ ಇದ್ದಾಳೆ. ಕ್ಯಾಮ್ರಾ ಕಾನ್ಷಿಯಸ್ ಇಲ್ದಂಗೆ ಅಶ್ವಿನಿ ಗೌಡ ಗೇಮ್ ಮಾಡ್ತಾ ಇದ್ದಾಳೆ. ಅವಳಿಗೆ ಏನು ಅನ್ಸುತ್ತೆ ಅದನ್ನು ಹೇಳ್ತಾ ಇದ್ದಾರೆ ಆಯಿತಾ. ಹಾಗಾಗಿ ಅಶ್ವಿನಿ ಗೌಡ ಯಾಕೆ ಆಯಿತಾ ಅಶ್ವಿನಿ ಗೌಡನ್ನ ನೋಡ್ತಿದ್ದಾರೆ, ಅಶ್ವಿನಿ ಗೌಡ ಓಟ್ ಹಾಕ್ತಿದ್ದಾರೆ, ಅಶ್ವಿನಿ ಗೌಡ ಫಿನಾಲೆ ತನಕ ಬರೋ ಚಾನ್ಸಸ್ ಯಾಕಿದೆ ಅಂತಂದರೆ ಓಪನ್ ಗೇಮ್ ಮಾಡ್ತಾ ಇದ್ದಾಳೆ. ಎಲ್ಲೂ ಕೂಡ ಸೇಫ್ ಗೇಮ್ ಮಾಡ್ಕೊಂಡು ಮಿಕ್ಚರ್ ತಿಂದ್ಕೊಂಡು ಓದ್ತಾ ಹೊಡ್ಕೊಂಡು ಇಲ್ವೇ ಇಲ್ಲ ಅಶ್ವಿನಿ ಗೌಡ. ಓಕೆ, ಗಿಲ್ಲಿ ನಟ ವಿಷಯಕ್ಕೆ ಬಂದರೆ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರ ಕಾಂಬಿನೇಷನ್ ಸೀನ್ ಏನಿದೆ, ಅದು ಫೈಟ್ ಆಗಿರ್ಬೋದು, ಅದು ವಾಗ್ವಾದ ಆಗಿರ್ಬೋದು, ಅದು ನಾಮಿನೇಷನ್ ಆಗಿರ್ಬೋದು, ಇವರಿಬ್ಬರದ್ದು ಕೂಡ ಸಿಂಕ್ ಆಗುತ್ತೆ. ಅರ್ಥ ಆಯ್ತಾ? ಸಿಂಕ್ ಆಗುತ್ತೆ ಅವರಿಬ್ಬರ ಒಂದು ಕಾಂಬಿನೇಷನ್ನ ನೋಡೋಕ್ಕೆ ಪ್ರೇಕ್ಷಕ ಇಷ್ಟಪಡ್ತಾನೆ. ಹಾಗಾಗೇನೆ ಪ್ರತಿ ಸರಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟನ ಮಧ್ಯೆ ಏನೇ ಒಂದಾದರೂ ಕೂಡ ಅದು ಪ್ರೋಮೋದಲ್ಲಿ ಬರುತ್ತೆ. ನೀವು ಅಬ್ಸರ್ವ್ ಮಾಡಿದ್ದೀರಾ? ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಮಧ್ಯೆ ಏನೇ ಆದರೂ ಕೂಡ ಅದು ಪ್ರೋಮೋದಲ್ಲಿ ಬರುತ್ತೆ. ಅಂದರೆ ಇವರಿಬ್ಬರ ಜಗಳ, ಇವರಿಬ್ಬರ ಒಂದು ಕಾಂಬಿನೇಷನನ್ನು ಜನ ಇಷ್ಟಪಡ್ತಿದ್ದಾರೆ ಅಂತ ಅರ್ಥ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ 3 ಜನದ ಹೆಸರನ್ನ ನಾನು ಹೇಳ್ಬಿಡ್ತೀನಿ. ಈ 3 ಜನ ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಿನಾಲೆ ತನಕ ಬರ್ತಾರೆ. ಇವರನ್ನ ಜನ ನೋಡೋಕೆ ಇಷ್ಟಪಡ್ತಾ ಇದ್ದಾರೆ. ಅದಲ್ಲದೆ ಬಿಗ್ ಬಾಸ್ ಮನೆಗೆ ಗೇಮ್ ಆಡ್ತಿರೋರೇ ಇವರು. ಓಕೆ, ರಕ್ಷಿತಾ ಮತ್ತು ಅಶ್ವಿನಿ ಗೌಡ ವಿಷಯಕ್ಕೆ ಬಂದರೆ, ರಕ್ಷಿತಾ ಅಶ್ವಿನಿ ಗೌಡ ಎದುರು ಬದ್ರಾದರೆ ಅದು ಕೂಡ ಪ್ರೊಮೋದಲ್ಲಿ ಬರುತ್ತೆ. ಗಿಲ್ಲಿ ನಟ, ರಕ್ಷಿತಾ, ಅಶ್ವಿನಿ ಗೌಡ ಈ 3 ಜನ ಎದುರು ಬೆದರಾದ್ರೂ ಪ್ರೊಮೋದಲ್ಲಿ ಬರುತ್ತೆ. ಅಶ್ವಿನಿ ಗೌಡ, ಗಿಲ್ಲಿ ನಟ ಅವ್ರು ಏನೇ ಕಚ್ಚಾಡಿದ್ರು ಕೂಡ ಅವ್ರ ಕಾಂಬಿನೇಷನ್ ನೋಡೋಕೆ ಇಷ್ಟ ಆಗುತ್ತೆ. ಅದೇ ರಕ್ಷಿತಾ ಅಶ್ವಿನಿ ಗೌಡ ಅವ್ರು ಏನೇ ಕಚ್ಚಾಡಿದ್ರು, ಅವ್ರು ಏನೇ ಮಾಡಿದ್ರು ಕೂಡ ಅವರಿಬ್ಬರು ಕಾಂಬಿನೇಷನ್ ನೋಡೋಕೆ ಇಷ್ಟ ಆಗುತ್ತೆ. ನೀವು ಇದನ್ನ ಒಪ್ಕೊಳ್ಳೇಬೇಕು. ಇದು ನನ್ನ ಒಂದು ಆಯ್ತಾ ಗೆಸ್ ಅಂತ ಹೇಳ್ತೀನಿ. ಗೆಸ್ ಅನ್ನೋದಕ್ಕಿಂತನೂ ಆ ರಿಯಾಲಿಟಿ ಇದೆ ನೋಡಿ. ರಕ್ಷಿತಾ ಬಗ್ಗೆ ಏನೇ ಹೇಳಬೇಕು ಅಂತಂದ್ರು ಅಶ್ವಿನಿ ಗೌಡ ಓಪನ್ ಅಪ್ ಆಗಿ ಹೇಳ್ತಾರೆ. ಅದೇ ರಕ್ಷಿತಾ ಅಶ್ವಿನಿ ಗೌಡನ ಬಗ್ಗೆ ಏನೇ ಹೇಳಬೇಕು ಅಂದ್ರೂ ಓಪನ್ ಅಪ್ ಆಗಿ ಹೇಳ್ತಾರೆ. ಅದೇ ಗಿಲ್ಲಿ ನಟ ಅಶ್ವಿನಿ ಗೌಡ ವಿಷಯಕ್ಕೆ ಬಂದರೆ ಒಂಥರ ಟಾಮ್ ಅಂಡ್ ಜೆರಿ. ಅವರಿಬ್ಬರದು ಜಗಳದ ಥರ ಇರಲ್ಲ. ಬಟ್ 3 ಜನ ಕೂಡ ರಕ್ಷಿತಾ, ಅಶ್ವಿನಿ ಗೌಡ, ಗಿಲ್ಲಿ ನಟ ಈ 3 ಜನ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಒಂದು ಪಿಲ್ಲರ್ ಅಂತಲೇ ಹೇಳ್ತೀನಿ. ಈ 3 ಜನನೂ ಕೂಡ ಬಿಗ್ ಬಾಸಲ್ಲಿ ಕೊನೆ ತನಕ ಇರ್ತಾರೆ ಅನ್ನೋದನ್ನು ನಾನು ಹೇಳ್ತೀನಿ. ಯಾಕೆ ಅಂತಂದರೆ ನೋಡಿ, ಗಿಲ್ಲಿ ನಟನ ಕಾಮಿಡಿ ಪಂಚ್ಲೈನು ಅಶ್ವಿನಿ ಗೌಡನ್ಗೆ ಚೆನ್ನಾಗಿ ಹೊಂದುತ್ತೆ ಆಯ್ತಾ. ಅವ್ನು ಹೇಳೋದು, ಅವ್ನು ಮಾಡೋದು, ಈ ಕಡೆಯಿಂದ ಅಶ್ವಿನಿ ಕೂಡ ಸಿಟ್ಟಲ್ಲಿ ಗಿಲ್ಲಿ ನಟಿಗೆ ಹೇಳೋದು, ಅದೆರಡೂ ಕೂಡ ಚೆನ್ನಾಗಿರುತ್ತೆ, ನೋಡೋಕ್ಕೆ ಕಾಮಿಡಿಯಾಗಿರುತ್ತೆ, ನೋಡಿ ನಮಗೆ ಫನ್ ಆಗಿರುತ್ತೆ. ಇನ್ನು ರಕ್ಷಿತಾ ವಿಷಯಕ್ಕೆ ಬಂದರೆ, ರಕ್ಷಿತಾ, ಗಿಲ್ಲಿ ನಟ, ಅಶ್ವಿನಿ ಗೌಡ ಈ 3 ಜನ ಕೂಡ
ನೋಡಕ್ಕೆ 3 ಜನ ಕೂಡ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನಂಗಿದ್ರು ಕೂಡ ಈ 3 ಜನದ ಕಾಂಬಿನೇಷನ್ ನೋಡಕ್ಕೆ ಪ್ರೇಕ್ಷಕ ಇಷ್ಟಪಡ್ತಾನೆ. ಈ ಪ್ರೋಮೋದ ಒಂದು ಥಿಯರಿ ಏನು ಅಂದ್ರೆ, ಆಗ್ಲೇ ಅಶ್ವಿನಿ ಗೌಡ ಫುಲ್ ಗಾಂಡಾಗಿದ್ದಾರೆ ಆಯ್ತಾ, ಏನಪ್ಪ ಎಲ್ಲರ ಹತ್ರ ಹೋಗಿ ಮೊಳಕಾಲಲ್ಲಿ ನಿಂತ್ಕೊಂಡು ಸ್ವಾರಿ ಕೇಳಬೇಕಲ್ಲ ಅಂತ. ಅದರಲ್ಲೂ ಕೂಡ ಉರಿಯೋ ಬೆಂಕಿಗೆ ತುಪ್ಪ ಸುರಿತಿರುವಂತಹ ನಮ್ಮ ಗಿಲ್ಲಿ ಖಡಕ್ ಇದೆಯಲ್ಲ, ಅದ್ರ ಗೊತ್ತು ಗಿಲ್ಲಿ ನಟನ್ಗೆ ಈ ಟೈಮಲ್ಲಿ ಈ ಅಮ್ಮನ್ನ ನಾನು ಕೆಳಕಿದ್ರೆ ಈ ಅಮ್ಮ ಸಿಟ್ಟಾಗಿ ಬೈತಾಳೆ ಅನ್ನೋದು ಗೊತ್ತು ಗಿಲ್ಲಿ ನಟನ್ಗೆ, ಆದರೂ ಕೂಡ ಕೆಳಕ್ತಾರೆ. ಆದರೆ ಅದನ್ನೇ ನಾನು ಹೇಳಿದ್ದು, ಅದೇ ಒಂದು ಕಾಂಬಿನೇಷನ್, ಆ ಕಾಂಬಿನೇಷನ್ ವರ್ಕ್ ಆಗುತ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ನನ್ನ ಪ್ರಕಾರವಾಗಿ ಈ ಟಾಮಂಜರಿ ಏನಿದೆಯಲ್ಲ, ಅಶ್ವಿನಿ ಗೌಡ ಮತ್ತು ನಮ್ಮ ಗಿಲ್ಲಿ ಟಾಮಂಜರಿ ಇದು ಹಂಗೆ ಮುಂದುವರಿತಾ ಇರುತ್ತೆ. ಅದೇ ರೀತಿ ನೀನು ಮುಂದಿನ ದಿನಗಳಲ್ಲಿ ರಕ್ಷಿತಾ ಮತ್ತು ಗಿಲ್ಲಿ ನಟನ್ ಮಧ್ಯನೂ ಕೂಡ ಈ ಟಾಮಂಜರಿ ಮುಂದುವರಿಯುವ ಸಾಧ್ಯತೆ ಇದೆ. ನನ್ನ ಈ ಪ್ರೋಮೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.